ರೋಟರಿ ಸಂಸ್ಥೆ ಆಯೋಜಿಸಿದ್ದ ಜಿಎಂ ಗಾಳಿಪಟ ಉತ್ಸವದಲ್ಲಿ ಯುವಕ ಯುವತಿಯರು ಮಕ್ಕಳು ಉತ್ಸಾಹದಿಂದ ಪಾಲ್ಗೊಳ್ಳುವ ಮೂಲಕ ಗಾಳಿಪಟ ಉತ್ಸವಕ್ಕೆ ವಿಶೇಷ ಮೆರುಗನ್ನು ನೀಡಿದ್ದಾರೆ. ಪಟಪಟ ಗಾಳಿಪಟ ಎನ್ನುವಂತೆ ಭೋಜರಾಜ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ವಿವಿಧ ರೀತಿಯ ಗಾಳಿಪಟಗಳು ಬಾನೆತ್ತರದಲ್ಲಿ ಎಲ್ಲಿ ನೋಡಿದ್ದೆಲ್ಲೆಡೆ ಗಾಳಿಪಟಗಳ ಹಾರಾಟ ನೋಡುಗರ ಕಣ್ಣನ್ನು ಸೆಳೆಯುವಂತಿತ್ತು. ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಈ ಗಾಳಿಪಟ ಉತ್ಸವದಲ್ಲಿ ಪಟ ಗಾಳಿಪಟ ಎಲ್ಲಿ ನೋಡಿದಲ್ಲಿ ಗಾಳಿಪಟ ಪಾರಿಸುತ್ತಿರುವ ನೂರಾರು ಸಂಖ್ಯೆಯಲ್ಲಿದ್ದ ಯುವಕರು ಬಾಲಕರು ಬಾನೆತ್ತರಕ್ಕೆ ತಮ್ಮ ತಮ್ಮ ಗಾಳಿಪಟಗಳನ್ನು ಹಾರಿಸಿ ಸಂತೋಷ ಪಟ್ಟಿದ್ದಷ್ಟೇ ಅಲ್ಲ, ಕುಣಿದು ಕುಪ್ಪಳಿಸಿದ್ದಾರೆ. ಗಾಳಿಪಟ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ರೋಟರಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ, ಮನೆ ಅಂಗಳದಲ್ಲಿ ರಂಗೋಲಿ ಸ್ಪರ್ಧೆ ಇರ್ಬೋದು, ದಾಂಡಿಯಾ ಕಾರ್ಯಕ್ರಮ ಇರ್ಬೋದು, ರಂಗೋತ್ಸವ ಇರ್ಬೋದು, ನಾಟಕೋತ್ಸವ ಇರ್ಬೋದು, ಹಾಸ್ಯೋತ್ಸವ ಇರ್ಬೋದು, ಹೀಗೆ ಹಲವಾರು ಹೊಸ ಕಾರ್ಯಕ್ರಮಗಳನ್ನ ಅಥಣಿ ಜನರಿಗೆ ಪರಿಚಯಿಸುವಂತ ಪ್ರಯತ್ನವನ್ನ ನಮ್ಮ ರೋಟರಿದವರು, ನಮ್ಮ ಉಳಿದ ಎಲ್ಲ ಮಂತ್ರಿ ಪ್ರತಿಷ್ಠಾನ, ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ನಾವು ಈ ಕಾರ್ಯಕ್ರಮಗಳನ್ನ ಅಥಣಿಯಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೇವೆ. ಈ ಗಾಳಿಪಟ ಉತ್ಸವ ಪ್ರಥಮ ಬಾರಿಗೆ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಕಾರಣ ಏನು ಅಂದ್ರೆ, ಇಂದಿನ ಯುವ ಜನಾಂಗ ಬರೀ ಮೊಬೈಲ್ ಬೆಲ್ ಅನ್ನ ಹತ್ತಿ ಇಂದಿನ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನ ಮರಿತಾ ಇರತಕ್ಕಂತ ಅಂಶವನ್ನ ನಾವು ಗಮನಿಸಿ ರೋಟರಿ ಸಂಸ್ಥೆಯಿಂದ ಈ ಗಾಳಿಪಟ ಉತ್ಸವ ಮಾಡಿದ್ದೇವೆ. 1100ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ಗಾಳಿಪಟಗಳನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ. ಬಹುಶಃ ಅವರು ಇನ್ನು 10 ನಿಮಿಷದಲ್ಲಿ ಬಂದು ಎಲ್ಲರೂ ಜಾಯಿನ್ ಆಗ್ತಾರೆ. ಜೊತೆಗೆ ನಮ್ಮ ದೊಡ್ಡಬಳ್ಳಾಪುರ, ಬೆಂಗಳೂರು, ಬೆಳಗಾವಿಯಿಂದ ಈ ಗಾಳಿಪಟದ ಪರಿಣಿತರು ಬಂದಿದ್ದಾರೆ. ಅವರಿಗೆ ಈ ಬಾಕ್ಸ್ ನಲ್ಲಿ ಗಾಳಿಪಟ ಹಾರಿಸಲಿಕ್ಕೆ ಅವಕಾಶ ಕೊಡ್ತೀವಿ. ನೀವೆಲ್ಲ ಈ ಬಾಕ್ಸ್ ನಲ್ಲಿ ಹಾರಿಸಬೇಕು. ನಿಮ್ಗೊಂದು ವಿಶೇಷ ಒಂದು ಬಹುಮಾನ ಇದೆ. ನೀವೇನು ಗಾಳಿಪಟ ಹಾರಿಸ್ತೀರಿ, ಯಾರು ಒಳ್ಳೆಯ ಗಾಳಿಪಟ ಹಾರಿಸ್ತೀರಿ, ಅವರು 25 ಜನರಿಗೆ ನಾವು ದೊಡ್ಡದಾದ ಸ್ಪೆಷಲ್ ಆಗಿರ್ತಕ್ಕಂಥ ಗಾಳಿಪಟವನ್ನ ಇಲ್ಲಿಗೆ ಗಿಫ್ಟ್ ಕೊಡ್ತೀವಿ. ನೀವು ಇಲ್ಲಿ ಬಾಕ್ಸ್ ನಲ್ಲಿ ಯಾರು ಚೆನ್ನಾಗಿ ಹಾರಿಸ್ತೀರಿ 25 ಜನ, ಅವರಿಗೆ ನಾವು ಅತಿ ದೊಡ್ಡದಾಗಿರ್ತಕ್ಕಂಥ ಗಾಳಿಪಟವನ್ನ ಉಚಿತವಾಗಿ ನಾವು ಗಿಫ್ಟ್ ಆಗಿ ಕೊಡ್ತೀವಿ. ಎಲ್ಲರೂ ಸಹಕಾರ ಮಾಡ್ರಿ. ಇವತ್ತು ಈ ಕಾರ್ಯಕ್ರಮ ನಡೀಲಿಕ್ಕೆ ನಮ್ಮ RNA ಲ್ಯಾಂಡ್ ಡೆವಲಪರ್ಸ್ ಆಗಿರ್ತಕ್ಕಂಥ ರಾವ್ ಸಾಹೇಬ್ ಐವಳಿ ಅವರು ಮತ್ತು ಕಲ್ಲಪ್ಪನ ಮಂಜೋಳಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ರೋಟರಿ ಪರಿವಾರದ ಪರವಾಗಿ ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಸುದ್ದಿ ಮಾಧ್ಯಮದ ಸ್ನೇಹಿತರು, ನಮ್ಮ ರೋಟರಿ ಇರ್ಬೋದು, ನಮ್ಮ ಪ್ರತಿಷ್ಠಾನ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೆ ಬಹಳ ಅವರು ತಮ್ಮ ಒಳ್ಳೆಯ ನಮ್ಮ ಬೆಂಬಲವನ್ನ ನಮ್ಮ ಪತ್ರಿಕಾ ಮಾಧ್ಯಮದವರು ಕೊಡ್ತಾ ಬಂದಿದ್ದಾರೆ. ಅವರಿಗೂ ಸಹಿತ ನಾನು ತುಂಬಾ ಸ್ವಾಗತವನ್ನ ಬಯಸುವುದರ ಗಾಳಿಪಟ ಉತ್ಸವದ ಯಶಸ್ಸಿಗೆ ಪುರಸಭಾ ಸದಸ್ಯರಾದ ರಾವಸಾಹೇಬ್ ಐಹೊಳೆಯವರ RNA ಸಂಸ್ಥೆ ಸಹಕಾರ ನೀಡಿದೆ. ಜೊತೆಗೆ GM ಗ್ರೂಪ್, ಇನ್ನರ್ ಫಿಲ್ ಸಂಸ್ಥೆಯೂ ಕೂಡ ಸಹಕಾರ ನೀಡಿದೆ ಎಂದ ಅವರು, ರೋಟರಿ ಸಂಸ್ಥೆಯ ಮೂಲಕ ಅಥಣಿಯಲ್ಲಿ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ರೋಟರಿ ಸಂಸ್ಥೆ ಅಥಣಿ ಜನರ ಮನಗೆದ್ದಿದೆ ಎಂದಿದ್ದಾರೆ. ರೋಟರಿ ಸಂಸ್ಥೆಯ ಇವೆಂಟ್ ಚೇರ್ಮನ್ ಅರುಣ್ ಯಲಗುದ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದು ಹೀಗೆ. ಒಂದು ನಿಮಿಷ ಈ ಸೂಚನೆಗಳದಾವ, ದಯವಿಟ್ಟು ನೋಡ್ರಿ. ಈ ವಿದ್ಯಾರ್ಥಿಗಳೇನು ಬಂದಿರಿ, ನಿಮ್ದು ಆದ್ಮೇಲೆ ನೀವು ಗಜು ಇಲ್ಲೊಂದು 2-3 ಹುಡುಗರು ಕೊಡ್ರಿ. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಅರುಣ್ ಸೌದಾಗರ್, ಡಾಕ್ಟರ್ PP ಮಿರಾಜ್, ಅನಿಲ್ ದೇಶಪಾಂಡೆ, ಶ್ರೀಕಾಂತ್ ಅಥಣಿ, ಡಾಕ್ಟರ್ ಆನಂದ ಕುಲಕರ್ಣಿ, DD ಮೇಕನಮರಡಿ, ಶೈಲೇಶ್ ಜಾಧವ್, ಡಾಕ್ಟರ್ ಸಂಕ್ರೆಟ್ಟಿ, ಡಾಕ್ಟರ್ ಮೇತ್ರಿ, ಡಾಕ್ಟರ್ ಆನಂದ ಗುಂಜಿಗಾಮಿ, ಇನ್ನರ್ ಡ್ವೆಲ್ ಅಧ್ಯಕ್ಷೆ ತೃಪ್ತಿ ಕುಲಕರ್ಣಿ ಸೇರಿದಂತೆ ಅನೇಕ ಗಣ್ಯರು ಕೂಡ ಸಮ್ಮಿಲನಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಜು ಆಗಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.